ಮಚ್ಚ ಬೋರ್ ಹೊಡಿತಿದೆ, ಯಾವ್ದಾರ ಒಂದ್ ಸ್ಟೋರಿ ಹೇಳ. ಸ್ಟೋರಿನಾ ಕೇಳಿಸ್ಕೊ. ಒಂದೂರಲ್ಲಿ ಒಬ್ಬ ರಾಜ ಇದ್ನಂತೆ. ಅವ್ನ್ ಬೀಜ ಇಸ್ಕೊಂಡ್ ಸತ್ತೋದ್ನಂತೆ. ತುಕ್ಕಲಿ ಸ್ಟೋರಿ ಅಲ್ಲ, ಅದರ ಡಿಫ್ರೆಂಟ್ ಆಗಿರೋದು ಹೇಳು ಯಾವ್ದಾರು. ಡಿಫ್ರೆಂಟಾ? ಹೇಳ್ತೀನಿ ಕೇಳಿಸ್ಕೊ. ಈ ಸ್ಟೋರಿ ಹೆಸರು ಸೈಕ್ ಸ್ಟೋರಿ ಅಂತ. ಒಂದೂರಲ್ಲಿ ಒಬ್ಬ ಮೂಗ ಮಾಡಿ ಒಬ್ಳು ಕಿವಿಡಿ ತುಂಬಾ ಒಬ್ರನ್ನೊಬ್ರನ್ನ ಪ್ರೀತಿಸ್ತಾ ಇರ್ತಾರೆ. ಮೂಗ ಸೂಪರ್ ಆಗಿ ಆಡಾಡ್ತಾ ಇರ್ತಾನೆ. ಮೂಗ ಹೆಂಗ ಆಡಾಡ್ತಾನೆ? ಲವ್ ನೀನ್ ಸುಮ್ನೆ ಕೇಳಿಸ್ಕೊಳ. ಮೂಗ ಯಾವಾಗ ಆಡಾಡ್ತಾನೋ ಕಿವಿಡಿ ಅದನ್ನ ಕೇಳಿಸ್ಕೊಂಡು ಓಡ್ ಬರ್ತಾಳೆ. ಕಿವುಡಿ ಹೆಂಗೋ ಕೇಳಿಸ್ಕೊಂತಾಳೆ? ಲವ್ ನೀನ್ ಸುಮ್ನೆ ಸ್ಟೋರಿ ಕೇಳಿಸ್ಕೊಳ. ಲವ್ ಒಂದ್ ದಿವಸ ಹಿಂಗೆ ಮೂಗ ಆಡ್ತಾ ಇರ್ತಾನೆ, ಕಿವಿಡಿ ಕೇಳಿಸ್ಕೊತಾ ಇರ್ತಾಳೆ. ಇಬ್ರು ಪ್ರೇಮದಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ. ಅದನ್ನ ಕಾಣಿಸ್ತಾ ಇರೋ ಒಬ್ಬ ತಾತ ನೋಡ್ಬಿಡ್ತಾನೆ. ನೋಡಿ ಓಡೋಗಿ ಹುಡುಗಿ ಅವ್ರ ಅಪ್ಪಂಗ್ ವಿಷಯ ಹೇಳ್ತಾನೆ. ಪಾಪ ಆಕ್ಸಿಡೆಂಟ್ ಇಂದ 2 ಕಾಲು ಕಳ್ಕೊಂಡಿರೋ ಹುಡುಗಿ ಅವರಪ್ಪ ವೀಲ್ ಚೇರ್ ಇಂದ ಎದ್ದು ಸೈಕಲ್ ತಗೊಂಡು ಗಾಡಿ ಕಿಕ್ ಹೊಡೆದು ಕುದುರೆ ಮೇಲೆ ಟುಡುಕ್ ಅಂತ ಅವ್ರಿರೋ ಪ್ಲೇಸ್ ಬರ್ತಾನೆ. ಅವ್ರಿಬ್ರು ಒಟ್ಟಿಗೆ ಇರೋದ್ ನೋಡಿ ಕೋಪದಿಂದ ಚಾಕು ತೆಗೆದು ಡಿಶ್ಕಾ ಅಂತ ಶೂಟ್ ಮಾಡ್ತಾನೆ. ಆಗ ಬಿಲ್ಲು ಬಾಣ ಹೋಗ್ಬಿಟ್ಟು ಹುಡುಗನ್ ಎದೆಗ್ ಬಿದ್ಬಿಡುತ್ತೆ. ಹುಡುಗಿ ಸತ್ತೋಯ್ತಾಳೆ. ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಅಚ್ಚಾ ನಿಂಗೊಂದ್ ಕ್ವಶನ್ ಕೇಳೋ. ಒಂದ್ ಆನೆ ಇರುತ್ತೆ, ಆನೆ ಮುಂದೆ 12 ಬಾಳೆಹಣ್ಣು ಇರುತ್ತೆ. ಆ ಆನೆ 11 ಬಾಳೆಹಣ್ಣು ಮಾತ್ರ ತಿನ್ಬಿಟ್ಟು ಒಂದ್ ಹಂಗೆ ಬಿಟ್ಬಿಡುತ್ತೆ. ಯಾಕೆ ಹೇಳು? ಹಾಗಂದ್ರೆ ಅದ್ರ ಇಷ್ಟ, ಅದಕ್ಕೆ ಇಷ್ಟ ಇರಲ್ಲ. ಇಲ್ಲ ಒಂದ್ ಬಾಳೆಹಣ್ಣು ಪ್ಲಾಸ್ಟಿಕ್ ಆಗಿರುತ್ತೆ. ಇನ್ನೊಂದ್ ಕ್ವಶನ್ ಹೇಳ್ತೀನಿ ಕೇಳು. ಹೇಳು. ಮತ್ತೆ ಒಂದ್ ಆನೆ ಇರುತ್ತೆ, ಆನೆ ಮುಂದೆ 12 ಬಾಳೆಹಣ್ಣು ಇರುತ್ತೆ. ಆದ್ರೆ ಈ ಸಲ ಆನೆ ಒಂದ್ ಬಾಳೆಹಣ್ಣು ತಿನ್ನಲ್ಲ. ಯಾಕೆ ಹೇಳು? ಯಾಕಂದ್ರೆ ಈ ಸಲ 12 ಪ್ಲಾಸ್ಟಿಕ್ ಇರುತ್ತೆ. ಇಲ್ಲ, ಈ ಸಲ ಆನೆ ಪ್ಲಾಸ್ಟಿಕ್ ಇರುತ್ತೆ. ಎಷ್ಟು ಉರ್ಸ್ತಾವ್ರು. ಇನ್ನೊಂದ್ ಕ್ವಶನ್ ಹೇಳ್ತೀನಿ ಕೇಳು. ಹೇಳು. ಈ ಸಲ ಆನೆನೂ ರಿಯಲ್ ಇರುತ್ತೆ, 12 ಬಾಳೆಹಣ್ಣು ರಿಯಲ್ ಇರುತ್ತೆ. ಆದ್ರೂ ಆನೆ ಒಂದ್ ಬಾಳೆಹಣ್ಣು ತಿನ್ನಲ್ಲ. ಯಾಕೆ ಹೇಳು? ಯಾಕಂದ್ರೆ ಅದಕ್ಕೆ ಇಷ್ಟ ಇರಲ್ಲ. ಇಲ್ಲ ನಾನು ಹೇಳ. ಹೇಳು ಸಾಯಿ. ಯಾಕಂದ್ರೆ ಬಾಳೆಹಣ್ಣು ನನ್ ಮುಂದೆ ಇರುತ್ತೆ, ಆನೆ ಟಿವಿ ಒಳಗಡೆ ಇರುತ್ತೆ. ನನ್ನ ಮಕ್ಕಳು ಒಂದೊಂದಲ್ಲ. ಇನ್ನೊಂದ್ ಹೇಳ್ತೀನಿ ಕೇಳು. ಹೇಳು. ಈ ಸಲ ಆನೆನೂ ರಿಯಲ್, ಬಾಳೆಹಣ್ಣು ರಿಯಲ್, 2 ಟಿವಿ ಒಳಗಡೆನೆ ಇರುತ್ತೆ. ಆದ್ರೂ ಆನೆ ಬಾಳೆಹಣ್ಣು ತಿನ್ನಲ್ಲ. ಯಾಕೆ ಹೇಳು? ನಾನ್ ಹೇಳ್ತೀನಿ ಕೇಳು. ಹೇಳು. ಯಾಕಂದ್ರೆ 2 ಬೇರೆ ಬೇರೆ ಚಾನೆಲ್ ಅಲ್ಲಿ ಇರುತ್ತೆ. ಕರ್ನಾಟಕ ಜನತೆ ಈ ಲೋಪರ್ ನನ್ನ ಮಕ್ಕಳ ನೀವೇ ಕಲ್ಸ್ಬೇಕಪ್ಪ, ಬುದ್ಧಿ ನೀವೇ ಕಲ್ಸ್ಬೇಕು. ಅಚ್ಚ ಇನ್ನೊಂದು ಫೈನಲ್ ಕೇಳಲಿ. ಈ ಸಲ ಆನೆನೂ ರಿಯಲ್ ಇರುತ್ತೆ, ಬಾಳೆಹಣ್ಣು ರಿಯಲ್ ಇರುತ್ತೆ, 2 ಟಿವಿ ಒಳಗಡೆ ಇರುತ್ತೆ, 2 ಒಂದೇ ಚಾನೆಲ್ ಅಲ್ಲೂ ಇರುತ್ತೆ. ಆದ್ರೂ ಆನೆ ಬಾಳೆಹಣ್ಣು ತಿನ್ನಲ್ಲ. ಯಾಕೆ ಹೇಳು? ಈ ಸಲ ಟಿವಿ, ಬಾಳೆಹಣ್ಣು, ಆನೆ ಎಲ್ಲಾ ಪ್ಲಾಸ್ಟಿಕ್ ಇರುತ್ತೆ. ಇಲ್ಲ ಎಲ್ಲಾ ರಿಯಲ್ ಇರುತ್ತೆ, ಆದ್ರೂ ತಿನ್ನಲ್ಲ. ಯಾಕೆ ಹೇಳು? ಗೊತ್ತಿಲ್ಲ, ಹೇಳ್ಬಿಡಪ್ಪ ನೀನೇ. ಆಯ್ತು ಹೇಳ್ಬಿಡ್ಲಾ? ಹೇಳ್ ಸಾಯಿ. ಯಾಕಂದ್ರೆ ಈ ಸಲ ಟಿವಿ ಆಫ್ ಆಗಿರುತ್ತೆ. ಮಕ್ಕಳು 3 ಬಿಟ್ಟಿದ್ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನು. ಏನಪ್ಪಾ ಆನಂದ, ಅಂತೂ ದುಬೈಗೆ ಹೊಂಟಿಬಿಟ್ಟೆ ಅನ್ನೋ ನೀನ್ ಆನ್ಲೈನ್ ಫ್ರೆಂಡ್ ಮೀಟ್ ಮಾಡಕ್ಕೆ. ಹುಷಾರ್ಕನ, ಗೊತ್ತಿಲ್ದೇರ ಊರು, ಗೊತ್ತಿಲ್ದೇರ ಹುಡುಗಿ. ಹುಡುಗಿಯಾಗ ಗೊತ್ತಿಲ್ವಾ ನಂಗೆ? 2 ವರ್ಷದಿಂದ ಲವ್ ಮಾಡ್ತಾ ಇದೀವಿ ಆನ್ಲೈನ್ ಅಲ್ಲಿ ನಾವು. ಬಾ ಅಂತ ಹೇಳೋಳೆ, ಪಾಸ್ಪೋರ್ಟ್ ಎಲ್ಲ ಮಾಡ್ತೀನಿ ನಾನು. ಬಂದ್ಬಿಡು ನೀನು. ನಿಮ್ ಫ್ರೆಂಡ್ ಯಾರೋ ಇದ್ದಾಳೆ ಅಂತ ಹೇಳ್ತಿದ್ದಲ್ಲ ಅಲ್ಲಿ, ಅನುಷಾ ಅಂತ. ಬಂದ್ಬಿಡು, ಹೋಗುವ ಒಟ್ಟಿಗೆನೆ. ಯಾರನ್ನ ಹುಡುಗರು ಇರೋದ್ರಿಂದ ಖುಷಿಯಾಗಿರಿ, ಏನ್ ನಿಮ್ಮ ಹತ್ರ ಏನಿದೆ ಅದ್ರಲ್ಲಿ ಖುಷಿಯಾಗಿರಿ, ಅದಕ್ಕೆ ಆಸೆ ಪಡ್ಬಿಡಿ ಅಂತಾರೆ. ನಮ್ಮ ಹತ್ರ ಇರೋದು ಬರೀ ಕಷ್ಟ ಸಾಲಗಳು. ಇದರಿಂದ ಏನ್ ಖುಷಿಯಾಗಿರೋದಂತ ನನ್ಗಂತೂ ಗೊತ್ತಾಗ್ತಿಲ್ಲ. ಅಪರೂಪಕ್ಕೆ ನನ್ನ ಫ್ರೆಂಡು ನಂಗೆ ಗಾಡಿ ಓಡ್ಸಕ್ಕೆ ಕೊಟ್ಟಾಗ, ಏನ ಮಚ್ಚ ಸರ್ವಿಸ್ ಮಾಡ್ಸಿಲ್ವಾ? ಎಷ್ಟು 100 ಮೇಲೆ ಹೋಯ್ತಾನೆಲ್ಲ ಗಾಡಿ. ಮುಚ್ಕೊಂಡು ನಿಧಾನ ಕೊಡ್ಸೋ ಮಚ್ಚಲೆ ಗಾಡಿನ. ಇವಾಗ್ಲೇ ಹೇಳ್ತಾ ಇದೀನಿ. ಅಲ್ಲಿ ನೋಡು 100 ಕ್ರಾಸ್ ಆಗೈತಿ, ಇನ್ನ 4 ಗೇರಲ್ಲಿ ಐತೆ. 5 ಕಾಕೋ. ಗುಂಡಿ ಸೆಂಟ್ರಾಗ ಗುಂಡಿನ. ಗುಂಡಿ ಏನಾಗುತ್ತೆ ಬಿಡು, ಶಾಕ್ಸ್ ಚೆನ್ನಾಗಿರುತ್ತೆ ವರ್ಕಿಂಗ್ ಅಲ್ಲಿ. ಆಪೋಸಿಟ್ ಗಾಡಿ ಬರ್ತೈತೆ, ಡಿಮ್ಯಾಂಡ್ ಇಪ್ಪಾಕಿ ಓಲ್ಟೆ ಕೊಡಿ. ಇವ್ನ ಯಾರು ನಂಗೆ ಡ್ರೈವಿಂಗ್ ಹೇಳ್ಕೊಡ್ತಾವ್ನೆ? ಯಾರು ನೋಡಿ ಮಕ್ಕಳೆಲ್ಲ ಅಡ್ಡ ಬರ್ತವೆ. ಮಚ್ಚ ಗೇರ್ ಹಾಕಿದ್ಮೇಲೆ ಕ್ಲಚ್ ನ ಸ್ಮೂತ್ ಆಗಿ ಹೂವ ಬಿಟ್ಟಂಗ್ ಬಿಡು. ನೋಡ್ತಾನೆ ಇದೀನಿ, ಸುಮ್ನೆ ಬ್ರೇಕ್ ತುನಿ ಬೇಡ. ಬ್ರೇಕ್ ಶೂಗಳೆಲ್ಲ ಹೊಂಟೋತಾವ. ಆಮೇಲೆ ಜಾಸ್ತಿ ಸ್ಟೇರಿಂಗ್ ಎಳ್ದಾಡ್ಬೇಡ ಮಚ್ಚ, ವೀಲ್ ಅಲೈನ್ಮೆಂಟ್ ಹೊಂಟೋತದೆ. ಹಂಸ್ ಬಂತು ಆರ್ಸ್ಬೇಡ, ಕ್ರಾಸ್ ಓಡಿಸು, ಗಾಡಿನ ಹಂಸ್ ಹತ್ತುತ್ತದೆ. ಇಲ್ಲ ಒಂದ್ ಕೆಲಸ ಮಾಡು, ನಿನ್ ಗಾಡಿ ದೇವ್ರ ಮನೇಲಿ ಪೂಜೆ ಮಾಡ್ಬಿಡು. ನಾನ್ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾರೆ ನಮ್ಮ ಅಪ್ಪಾಜಿನ ನೋಡಿ ಇದೆಲ್ಲ ಎಲ್ಲಿ ಉದ್ಧಾರ ಆಗುತ್ತೆ ಅಂತ ಹೇಳ್ತಾ ಇದ್ರು. ಅವರ ಒಂದ್ ಮಾತನ್ನ ಕಾಪಾಡಕ್ಕೋಸ್ಕರನೇ ಇನ್ ನಾವು ಉದ್ಧಾರ ಆಗದೆ ಬದುಕ್ತಾ ಇದೀನಿ.